ಖರೀದಿ ಕೇಂದ್ರ ಮಾರಾಟಕ್ಕಾಗಿ ಮಾರುಕಟ್ಟೆಗೆ ಬರ್ತಾ ಇರೋ ಕಡಲೆ ಬೆಳೆ ಖರೀದಿ ಕೇಂದ್ರ ಆರಂಭವಾಗದ ಹಿನ್ನೆಲೆ ರೈತರಿಗೆ ಅತಿ ದೊಡ್ಡ ಸಂಕಷ್ಟವೇ ಎದುರಾಗ್ಬಿಟ್ಟಿದೆ. ಇದೊಂದು ವಿಚಾರದಲ್ಲಿ ಯಾವುದೇ ಫೈನಲ್ ನಿರ್ಣಯವನ್ನ ಕೈಗೊಳ್ಳದೆ ರೈತರ ಪಾಲಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎನ್ನುವಂತಾಗಿದೆ. ಇನ್ನೊಂದು ಕಡೆ ಕಡಲೆಗೆ ಬೆಂಬಲ ಬೆಲೆ ಹೆಚ್ಚಿಸುವಂತೆ ರೈತರಿಂದ ಆಗ್ರಹದ ಕೂಗು ಕೂಡ ಕೇಳಿ ಬರ್ತಾ ಇದೆ. ಕೇಂದ್ರದಿಂದ ಪ್ರತಿ ಕ್ವಿಂಟಾಲ್ಗೆ 5,875 ರೂಪಾಯಿನ ಘೋಷಣೆ ಮಾಡಿದ್ದಾರೆ. ಆದರೆ ಪ್ರತಿ ಕ್ವಿಂಟಾಲ್ಗೆ ನಮಗೆ 7,300 ರೂಪಾಯಿ ನಿಗದಿ ಮಾಡಿ ಅನ್ನೋದು ರೈತರ ಆಗ್ರಹ. ಜನವರಿ 29ರಿಂದ ಏಪ್ರಿಲ್ 28ರವರೆಗೆ ಖರೀದಿಸೋದಕ್ಕೆ ಎಪಿಎಂಸಿಗಳಿಗೆ ಈಗಾಗಲೇ ಸೂಚನೆ, ಯಾವುದೇ ನೋಟಿಫಿಕೇಶನ್ ಬಂದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ. ಒಂದು ಕಡೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಅವರು ಹೇಳಿದ್ರೆ ಅಂತಹದ್ದು ನೋಟಿಫಿಕೇಶನ್ನೇ ಬಂದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದರಿಂದ ಕಡಲೆ ಬೆಳೆಗಾರರು ಮತ್ತೊಮ್ಮೆ ಸಂಕಷ್ಟಕ್ಕೆ ಈಡಾಗ್ಬಿಟ್ಟಿದ್ದಾರೆ. ಅಂದರೆ ಒಂದು ಕಡೆ ಕೇಳಿದಂಥ ಬೆಂಬಲ ಬೆಲೆಯೂ ಕೊಡ್ತಾ ಇಲ್ಲ, ಕೊಡೋದು ಎಷ್ಟು ಅಷ್ಟನ್ನೂ ಕೂಡ ಕೊಡ್ತಾ ಇಲ್ಲ, ನೋಟಿಫಿಕೇಶನ್ನೇ ಬಂದಿಲ್ಲ ಅಂತ ಅಧಿಕಾರಿಗಳು ಒಂದು ಕಡೆ ಹೇಳ್ತಾ ಇರ್ತಾರೆ. ಇದರಿಂದ ರೈತರ ಪಾಲಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟವನ್ನ ತಂದು ಒಡ್ಡದಂತಾಗಿದೆ. ಇನ್ನು ಒಂದು ಕಡೆ ಖರೀದಿ ಕೇಂದ್ರ ಆರಂಭವೇ ಆಗಿಲ್ಲ ಅಂತ ಮಾತು. ಮಾರುಕಟ್ಟೆಗೆ ಬರ್ತಾ ಇರೋ ಕಡಲೆ ಬೆಳೆ ಖರೀದಿ ಕೇಂದ್ರ ಆರಂಭವಾಗದ ಹಿನ್ನೆಲೆ ರೈತರಿಗೆ ಇದು ಕಷ್ಟವಾಗ್ಬಿಟ್ಟಿದೆ. ಇನ್ನೊಂದು ಕಡೆ ಕಡಲೆಗೆ ಬೆಂಬಲ ಬೆಲೆ ಹೆಚ್ಚಿಸುವಂತೆ ಆಗ್ರಹದ ಕೂಗು ರೈತರಿಂದ ಕೇಳಿ ಬರ್ತಾ ಇರೋದು. ಅವ್ರು ಕೇಳ್ತಾ ಇರೋದು 7,300, ಆದರೆ ಕೇಂದ್ರ ಕೊಡ್ತಾ ಇರೋದು 5,875. ಇದರಿಂದ ರೈತರಿಗೆ ಯಾವುದೇ ಕನ್ಕ್ಲೂಷನ್ ಸಿಗದೆ ಸಂಕಷ್ಟದಲ್ಲಿ ದಿನದೂಡುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಈಗಾಗಲೇ ಕಡ್ಲಿ ಖರೀದಿ ಕೇಂದ್ರ ತೆರೆಯುವ ಸಲುವಾಗಿ ಆಲ್ರೆಡಿ ನಾವು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿವಿ. ಅವರು ಕೇಂದ್ರ ಸಚಿವರಾದ್ರ ಈ ಶಿವರಾಜ್ ಸಿಂಗ್ ಕೃಷಿ ಮಂತ್ರಿಗೆ ಚೌಹಾಣ್ ಅವ್ರಿಗೆ ಕಳಿಸ್ಯಾರ. ಆಮೇಲೆ ನರೇಂದ್ರ ಮೋದಿ ಕಳಿಸ್ಯಾರ. ಆಮೇಲೆ ಇವತ್ತು ಮೇಲ್ ಮುಖಾಂತರ ನಾವು ಏನು ಪ್ರಹ್ಲಾದ್ ಜೋಶಿ ಅವ್ರಿಗೆ ಮಾಡಿದ್ವಿ, ಅದು ಅವರು ಕೂಡ ಇವತ್ತು ಕೇಂದ್ರ ಸರ್ಕಾರ ಪತ್ರ ಬರ್ದಾರ, ಅವರು ಸಚಿವರು ಬರ್ದಾರ. ಇವತ್ತೇನೈತಿ, ಸಲ 5,875 ರೂಪಾಯಿ ಬೆಲೆ ಇತ್ತು. ಈಗ ಅದು ಮಾರ್ಕೆಟ್ನಾಗ ಸಲ ಹೆಚ್ಚು ಮಾರಾಟ ಆಗಿತ್ತು. ಮಾರಾಟ ಆದ್ರೂ ಮಾರ್ಕೆಟ್ನಾಗ ಏನ್ ಮಾರಾಟ ಆಗಿತ್ತು ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಇಲ್ಲಿ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿ ಎಲ್ಲರಿಗೂ ರೈತರಿಗೆ ಗೊಂದಲ ಹಿಡಿಸ್ಯಾರ. ಆ ತರ ಆಗ್ಬಾರ್ದು. ಈ ಸಲ ನಮ್ಗೇನೈತಿ ನಮ್ಮ ಈಗ ಕಡ್ಲಿ ಬೆಂಬಲ ಬೆಲೆ ಸರ್ಕಾರದವರು APMCಯಲ್ಲಿ ಈಗಾಗಲೇ ರೈತರು 6,300 ಕಾಲ ಮಾರಿಕೊಂಡಿದ್ದಾರೆ. ಆದ್ರೆ ಈ ಸಲ ನಮ್ಮ ರೈತರು ಎಕರೆಕ್ಕೆ 3-4 ಸಲ ಎಣ್ಣೆ ಹೊಡೆದಾರ, ಅರಗಿದ್ದು, ಬಿತ್ತಿದ್ದು, ಕಳೆ ತೆಗೆದು ಎಲ್ಲ ಖರ್ಚು ಭಾಳ. ಅಂದ್ರೆ ಸರ್ಕಾರ